ಇನ್ನು ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತಷ್ಟು ಸ್ಫೋಟವಾಗ್ತಾ ಇದೆ. ಹೊಸ ಹೊಸ ತಿರುವುಗಳನ್ನು ಪಡ್ಕೋತಾ ಇದೆ, ಹೊಸ ಹೊಸ ಮಾಹಿತಿ ಬರ್ತಾ ಇದೆ. ಹೊರಗಡೆ ಆಗಿರುವಂಥ ಘಟನೆಗಳು ಈಗ ನಿಧಾನವಾಗಿ ಹೊರಗಡೆ ಬರೋದಕ್ಕೆ ಶುರುವಾಗಿದೆ. MD ಪದ್ಮನಾಭ್ ತುಂಬ ಖತರ್ನಾಕ್ ಐಡಿಯಾ ಮಾಡಿರುವಂಥದ್ದು ಈಗ ಬಟಾ ಬಯಲಾಗ್ತಾ ಇದೆ. ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆಯಲು ದೊಡ್ಡದೊಂದು ಮಸಲತ್ತನ್ನು ಮಾಡಲಾಗಿತ್ತು, ದೊಡ್ಡ ಪ್ಲ್ಯಾನ್ ಮಾಡಲಾಗಿತ್ತು. 187 ಕೋಟಿ ಲೂಟಿಗೆ ವಾಲ್ಮೀಕಿ ನಿಗಮದಲ್ಲಿ ಈಗ ನಕಲಿ ಹುದ್ದೆಯನ್ನು ಒಂದು ಸೃಷ್ಟಿ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಜೂನಿಯರ್ ಅಕೌಂಟೆಂಟ್ ಹುದ್ದೆಯನ್ನು ಸೃಷ್ಟಿ ಮಾಡಿದಂಥ ಪದ್ಮನಾಭ್ ಜೂನಿಯರ್ ಅಕೌಂಟೆಂಟ್ ಅಂತ ಹುದ್ದೆನೇ ಇರಲಿಲ್ಲ, ಅಂಥ ಒಂದು ಹುದ್ದೆಯನ್ನು ರೆಡಿ ಮಾಡಲಾಗಿದೆ, ಸೃಷ್ಟಿ ಮಾಡಿದ್ದಾರೆ ಆತ. ಪದ್ಮನಾಭ್ ಜೂನಿಯರ್ ಅಕೌಂಟೆಂಟ್ ಆಗಿ ನೇಮಕವಾಗಿದ್ದ. ಇನ್ಫ್ಯಾಕ್ಟ್ ಪದ್ಮನಾಭ್ ಜೂನಿಯರ್ ಅಕೌಂಟೆಂಟ್ ಆಗಿ ನೇಮಕವಾಗಿದ್ದ. ಶಿವಕುಮಾರ್ ಜೂನಿಯರ್ ಅಕೌಂಟೆಂಟ್ ಅಂತ ID ಕಾರ್ಡ್ ನೀಡಿದರು. ಶಿವಕುಮಾರ್ಗೆ ಹಣಕಾಸು ವ್ಯವಹಾರದ ಅಧಿಕಾರ ನೀಡಲಾಗಿತ್ತು. ಶಿವಕುಮಾರ್ ಎಂಬುವತನನ್ನು ಒಂದು ID ಕಾರ್ಡ್ ಕೊಟ್ಟು ಆತನನ್ನು ಜೂನಿಯರ್ ಅಕೌಂಟೆಂಟ್ ಅಂತ ಮಾಡಿದರು. MG ರಸ್ತೆಯ ಯೂನಿಯನ್ ಬ್ಯಾಂಕ್ನಲ್ಲಿ ಅಕೌಂಟನ್ನು ತೆರೆಯಲಾಗಿತ್ತು. ಒಟ್ಟಲ್ಲಿ ಈತ ಮಾಡಿರೋಂಥ ಪ್ಲ್ಯಾನ್ಗಳನ್ನು ಗಮನಿಸ್ತಾ ಇದ್ದರೆ ಏನೇನು ಮಾಡಬೇಕು, ಎಲ್ಲ ಯಾವ ರೀತಿ ಕೊಳ್ಳೆ ಹೊಡಿಬೇಕು ಅದೆಲ್ಲದಕ್ಕೂ ಕೂಡ ಪ್ಲ್ಯಾನ್ ರೆಡಿಯಾಗಿತ್ತು. ಜೂನಿಯರ್ ಅಕೌಂಟೆಂಟ್ ಅಂತ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಶಿವಕುಮಾರ್ ಎಂಬ ಆತನಿಗೆ ID ಕಾರ್ಡನ್ನು ನೀಡಿ ಆತನ ಮೂಲಕ ಹಣವನ್ನು ವರ್ಗಾವಣೆ ಮಾಡೋ ಪ್ಲ್ಯಾನ್ ಮಾಡಲಾಗಿತ್ತು. ರೈಟ್, ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಬಹುಶಃ ಈ ವಾಲ್ಮೀಕಿ ಹಗರಣದ ಪ್ರಕರಣಗಳಿಂದ ದಿನೇ ಹೊಸ ಹೊಸ ಮಾಹಿತಿಗಳು ಬರ್ತಾ ಇದೆ. ದಿನೇ ಯಾವೆಲ್ಲ ಪ್ಲ್ಯಾನ್ಗಳನ್ನು ಮಾಡಲಾಗ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಪದ್ಮನಾಭ್ ಯಾವ ಮಟ್ಟಕ್ಕೆ ಹೋಗಿದ್ರು ಅಂದರೆ ಒಂದು ಹುದ್ದೆಯನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು. ಈ ತನಿಖಾ ವಿಚಾರದಲ್ಲಿ ಇನ್ನೆಲ್ಲ ವಿವರಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಈತ ಮಾಡಿರುವಂಥದ್ದು ಅಂದರೆ ಮೊದಲೇ ಸಾಕಷ್ಟು ತಯಾರಿ ಮಾಡಿಬಿಟ್ಟಿದ್ನೇನೋ, ಎಲ್ಲ ಪ್ಲ್ಯಾನ್ಗಳು ರೆಡಿಯಾಗಿತ್ತೇನೋ ಅನಿಸ್ತಾ ಇರುತ್ತೆ. ಹೀಗಾಗಿ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಬಹಿರಂಗವಾಗ್ತಾ ಇದೆ ಜಗದೀಶ್? ಖಂಡಿತ ಪ್ರಮೋದ್, ಯಾವಾಗ ವಾಲ್ಮೀಕಿ ನಿಗಮದಲ್ಲಿ ಈ ರೀತಿಯಾದಂತಹದ್ದು ಬಹುಕೋಟಿಯ ಒಂದು ಹಗರಣ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಅದಾದ ಬಳಿಕವಾಗಿ ರಾಜ್ಯದ SIT ತಂಡ ಕೂಡ ಈ ಪ್ರಕರಣದ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರದ ED ಅಧಿಕಾರಿಗಳು ಕೂಡ ಈಗ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಕೂಡ ಬಂಧನ ಆಗಿದೆ. ಈಗಾಗಲೇ SIT ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ತನಿಖೆ ಮಾಡಿ 9ಕ್ಕೂ ಹೆಚ್ಚು ಜನ ಆರೋಪಿಯನ್ನಾಗಿ ಈಗಾಗಲೇ ಮಾಡಿ ಅರೆಸ್ಟ್ ಕೂಡ ಮಾಡಲಾಗಿರುವಂತದ್ದು. ಮತ್ತೊಂದು ಕಡೆ SIT ನಡೆಸಿದಂತಹ ತನಿಖೆಯಲ್ಲಿ ಈ ನಿಗಮದಲ್ಲಿದ್ದಂತಹ 94 ಕೋಟಿಯನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತಂತ್ರವನ್ನ ಎಣೆದಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಉಲ್ಲೇಖ ಮಾಡಿರುವಂಥದ್ದು. ಅಂದ್ರೆ MD ಆಗಿದ್ದಂತಹ ಪದ್ಮನಾಭ್ ತನ್ನದೇ ಆದಂತಹ ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡು ಇಲ್ಲದಂತಹ ಒಂದು ಹುದ್ದೆಯನ್ನ ಅಲ್ಲಿ ನಿರ್ಮಾಣ ಮಾಡುವಂಥದ್ದು. ಅಂದ್ರೆ ಜೂನಿಯರ್ ಅಕೌಂಟೆಂಟ್ ಅನ್ನುವಂಥ ಒಂದು ಹುದ್ದೆಯನ್ನ ಈ ಹಣ ಲೂಟಿ ಮಾಡ್ಲಿಕ್ಕೋಸ್ಕರ ಒಂದು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಇಲ್ಲದ ವ್ಯಕ್ತಿಯನ್ನ ಶಿವಕುಮಾರ್ ಎಂಬಾತನನ್ನ ಒಂದು ಆ ಹುದ್ದೆಗೆ ನೇಮಕವನ್ನ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಆತನ ಮುಖಾಂತರವಾಗಿ ಅಂದ್ರೆ ಈ ರೀತಿಯಾದಂತಹ ಹಣದ ಸಂಪೂರ್ಣವಾದಂತಹ ಒಂದು ವ್ಯವಹಾರವನ್ನ ಈತನೇ ನೋಡ್ಕೊಳ್ಳುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಆತನಿಗೆ ಒಂದು ಹುದ್ದೆಯನ್ನ ನೀಡಿ ಅದಾದ ಬಳಿಕವಾಗಿ ಆತನಿಂದ ಒಂದು ಅಕೌಂಟ್ ಅನ್ನ ಕೂಡ ಕ್ರಿಯೇಟ್ ಅನ್ನ ಮಾಡಿಸಿ ಆ ಅಕೌಂಟ್ಗೆ ಅಂದ್ರೆ ಈ ಅಕೌಂಟ್ ಅನ್ನ ಏನು ಮಾರ್ಚ್ 21ರಂದು ಓಪನ್ ಮಾಡ್ತಾರೆ. ಅದಾದ ಬಳಿಕವಾಗಿ ಏಪ್ರಿಲ್ 5ರಂದು ಅಂದ್ರೆ ಕೇವಲ 12ರಿಂದ 13 ದಿನಗಳಲ್ಲಿ ಏನೊಂದು ಹಣ ಟ್ರಾನ್ಸ್ಫರ್ ಮಾಡುವಂತ ಒಂದು ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಏನು ಏಪ್ರಿಲ್ 5ರಿಂದ ಮೇ 6ರವರೆಗೂ ಅಂದ್ರೆ ಬರೋಬ್ಬರಿ 2 ತಿಂಗಳ ಕಾಲ ಹಂತವಾಗಿ 94 ಕೋಟಿಯನ್ನು ಕೂಡ ಶಿಫ್ಟ್ ಮಾಡುವಂತ ಒಂದು ಪ್ರೊಸೀಜರ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಅದಾದ ಬಳಿಕವಾಗಿ ಆ ಅಕೌಂಟ್ ನಿಂದ ಹೈದರಾಬಾದ್ನ ಬ್ಯಾಂಕ್ ಖಾತೆಗೆ ಎಲ್ಲವನ್ನು ಕೂಡ ವರ್ಗಾವಣೆ ಮಾಡುವಂತ ಒಂದು ಪ್ರೊಸೀಜರ್ ಅನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಇವೆಲ್ಲವೂ ಕೂಡ ಈಗ SIT ಏನು ನಡೆಸಿದಂತಹ ತನಿಖೆಯಲ್ಲಿ ಬಯಲಾಗಿರುವಂತಹ ವಿಚಾರಗಳು. ಈ ಆಂಗಲ್ಗಳನ್ನು ಕೂಡ ಈಗಾಗಲೇ ED ಅಧಿಕಾರಿಗಳು ಪರಿಶೀಲಿಸಿ ಯಾವ ರೀತಿಯಾದಂತಹ ಒಂದು ಹಗರಣ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಕೂಡ ನಡೆಸ್ತಾ ಇರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಜಗದೀಶ್, ಎಲ್ಲ ಮಾಹಿತಿಯಾಗಿ.